ಎಲ್ರಿಗೂ ನಮಸ್ಕಾರ. ರತ್ನ ಚಾನಲ್ಗೆ ಸ್ವಾಗತ. ನಾನಿವತ್ತು ತುಂಬ ಬೇಗ ಕಡಿಮೆ ಸಮಯದಲ್ಲಿ ಅವರೆಕಾಳು ಸಾಂಬಾರು ಯಾವ ರೀತಿ ಮಾಡೋದು, ಬಜ್ಜಿ ಕೂಡ ಮಾಡ್ಕೋಬೇಕು, ತುಂಬ ರುಚಿಯಾಗೂ ಇರಬೇಕು ಅಂದರೆ ಅದನ್ನ ಯಾವ ರೀತಿ ಮಾಡೋದು ಬೇಗ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಅದನ್ನ ಇವಾಗ ಸಾಂಬಾರು ಯಾವ ರೀತಿ ಬೇಗ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ತುಂಬ ಎಲ್ಲರಿಗೂ ಅಷ್ಟೇ, ಮನೆಯಲ್ಲಿ ಯಾರಾದರೂ ನೆಂಟರು ಬರ್ತಾರೆ, ಆವಾಗ ಟೈಮೇ ಇರಲ್ಲ, ಅಯ್ಯೋ ಬೇಗ ಮಾಡಬೇಕು, ಏನಾದ್ರು ರುಚಿಯಾಗೂ ಮಾಡಲೇಬೇಕಲ್ಲ ಅನಿಸುತ್ತೆ. ಆವಾಗ ನೋಡಿ ಎಷ್ಟು ಬೇಗ ಮಾಡ್ಕೊಳ್ಬೋದು ಅಂತ ತಿಳಿಸ್ಕೊಡ್ತೀನಿ ನಾನು. ಅಂದರೆ ಸ್ವಲ್ಪ ಒಂದು ಕುಕ್ಕರ್ನ ತೊಳೆದು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಒಗ್ಗರಣೆಗೆ ಎಷ್ಟು ಬೇಕಷ್ಟು ಎಣ್ಣೆನ ಹಾಕ್ಕೊಂಡು ಇದಕ್ಕೆ ಇವಾಗ ಕಾಯಿ, ಟೊಮೊಟೊ, ಸ್ವಲ್ಪ ಕಡಲೆ ಹಾಕ್ಕೊಳ್ಳಿ, ಗಸಗಸೆ ಕಡಲೆ, ಜೊತೆಗೆ ಬೇಳೆ ಸಾಂಬಾರು ಪುಡಿ ಬರುತ್ತಲ್ವ, ಆ ಪುಡಿ 1 ಸ್ಪೂನ್ ಪುಡಿ ಹಾಕ್ಕೊಂಡು, ಟೊಮೊಟೊ ಹಾಕ್ಕೊಂಡು, ಈರುಳ್ಳಿ ಹಾಕ್ಕೊಂಡು ಈಗ ನುಣ್ಣಗೆ ರುಬ್ಕೊಂಡು ಬರ್ತೀನಿ. ಅಷ್ಟರಲ್ಲಿ ಎಣ್ಣೆ ಕಾಯ್ತಾ ಇರುತ್ತೆ, ಜೊತೆಗೆ ನೀಟಾಗಿ ಕುಕ್ಕರ್ ಎಣ್ಣೆ ಸ್ಮೆಲ್ ಹೋಗುತ್ತೆ. ಅಂದರೆ ಬೇಗ ಮಾಡ್ಕೊಳ್ಬೋದು. ಎಲ್ರಿಗೂ ಅಷ್ಟೇ, ಒಂದು ಅಡುಗೆ ಮನೆಗೆ ಹೋದ್ಮೇಲೆ ಅಯ್ಯೋ ಅಡುಗೆ ಏನು ಮಾಡೋದಪ್ಪ ಇವಾಗ, ಎಷ್ಟು ಲೇಟ್ ಆಗುತ್ತೆ ಅಲ್ವಾ, 1 ಅವರ್ ಮೇಲಾಗೋಗುತ್ತೆ ಅಡುಗೆ ಮಾಡೋದಕ್ಕೆ ಅಂತ ಅಂದ್ಕೊಳ್ತಾರೆ. ಆದರೆ ಅಷ್ಟು ಲೇಟ್ ಆಗೋದೇ ಇಲ್ಲ, ತುಂಬ ಬೇಗ ಆಗುತ್ತೆ, ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಬೋದು. ನೋಡಿ ಈಗ ಯಾವ ರೀತಿ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಅಷ್ಟರಲ್ಲಿ ಒಂದು ಕಡೆ ನಾವು ಬಿಸಿ ನೀರನ್ನ ಕಾಯಕ್ಕೆ ಇಟ್ಕೊಂಡ್ಬಿಡ್ಬೇಕು. ಬೇಗ ಬೇಗ ಆಗುತ್ತೆ, ಪಟ ಪಟ ಅಂತ ಅರ್ಧ ಗಂಟೆಲಿ ಅಡುಗೆ ಮುಗ್ದೇ ಹೋಗುತ್ತೆ, ಬೇಗ ಕೂಡ ಮಾಡ್ಕೊಳ್ಬೋದು. ನೋಡಿ ನೀವು ಈ ಥರ ಮಾಡ್ಕೊಳ್ಳಿ. ಅಷ್ಟರಲ್ಲಿ ಮಸಾಲಾನ ನಾನು ರುಬ್ಕೊಳ್ತೀನಿ ಎಲ್ಲ. ಅಂದರೆ ಒಂದು ಕಡೆ ನಾವೇನು ಮಾಡಬೇಕು, ಮುದ್ದೆಗೆ ಇಟ್ಕೋಬೇಕು, ಅನ್ನಕ್ಕೆ ಇಟ್ಕೊಂಡು ಎಲ್ಲ ಅಷ್ಟರಲ್ಲಿ ಬೇಗ ಬೇಗ ಸಾಂಬಾರು ಕೂಡ ರೆಡಿ ಆಗುತ್ತೆ. ಈಗ ಎಣ್ಣೆ ಕಾದ್ಮೇಲೆ ನಾನು ಅದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು. ಕೆಲವೊಬ್ಬರು ಎಲ್ರಿಗೂ ಅಷ್ಟೇ ಮುದ್ದೆ ಅನ್ನ ಸಾಂಬಾರು ಅದೇ ಊಟ, ಮಧ್ಯಾಹ್ನದ ಊಟ ಜಾಸ್ತಿ ಎಲ್ಲರೂ ಕೂಡ ಮುದ್ದೆ ಅನ್ನ ಸಾಂಬಾರು ಮಾಡ್ಕೊಳ್ಳೋದು ಅದೇ ಇಷ್ಟ ಎಲ್ರಿಗೂ. ಅದ್ರ ಜೊತೆಗೆ ನೆಂಚಕ್ಕೆ ಒಂದು ಬಜ್ಜಿ ಕೂಡ ಮಾಡ್ಕೋಬೇಕಲ್ವಾ. ಹಂಗಾಗಿ ಈಗ ನಾನು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಈ ಕಾಳು, ಆಲೂಗೆಡ್ಡೆ, ಬದನೆಕಾಯಿ, ಜೊತೆಗೆ ಅವರೆಕಾಳನ್ನ ತೊಳೆದು ಇಟ್ಕೊಂಡಿದ್ದೆ, ಆ ತೊಳೆದಿರೋ ಆಲೂಗೆಡ್ಡೆ ಬದನೆಕಾಯಿ ಕಾಳನ್ನೆಲ್ಲ ಹಾಕ್ಕೊಂಡ್ಬಿಡ್ತೀನಿ ಕುಕ್ಕರ್ನಲ್ಲಿ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡ್ಬಿಡ್ಬೇಕು. ನೋಡ್ಕೊಳ್ಳಿ, ನಿಮಗೆ 10 ನಿಮಿಷ, 1/4 ಗಂಟೆಲ್ಲ ಅಲ್ಲೇ ಸಾಂಬಾರು ರೆಡಿ ಆಗೋಗುತ್ತೆ, ಬೇಗ ಬೇಗ ಆಗುತ್ತೆ ಸಾಂಬಾರು ಮಾತ್ರ. ಇನ್ನೊಂದು ಗಂಟೆ ಎಲ್ಲ ಸಾಂಬಾರು ಮಾಡೋ ಹಾಗೆ ಇಲ್ಲ, ಬೇಗ ನೋಡಿ ಈ ಥರ ಟಿಪ್ಸ್ನ ಫಾಲೋ ಮಾಡಿದ್ರೆ ಬೇಗ ಆಗುತ್ತೆ. ನೋಡಿ ಇಷ್ಟೇ. ಈಗ ಮಸಾಲ ರುಬ್ಬಿರೋದನ್ನೆಲ್ಲ ಫುಲ್ಲು ಹಾಕ್ಕೊಂಡಿದ್ದೀನಿ. ಉಪ್ಪನ್ನು ಕೂಡ ಹಾಕ್ಕೊಂಡೆ ರುಚಿಗೆ ತಕ್ಕಷ್ಟು. ಖಾರ ನಾವು ಬೇಳೆ ಸಾಂಬಾರು ಪುಡಿ ಹಾಕಿರೋದು. ಬೇಳೆ ಸಾಂಬಾರನ್ನ ನಾವು ಯಾವ ರೀತಿ ಮಾಡೋದು ಅಂತ ನಾನು ನಮ್ಮದು ಇನ್ನೊಂದು ಚಾನಲ್ ಇದೆ, ಗಣಿಕಾ ಕಿಚನ್ ಲಾಗ್ ಅಂತ ಇದೆ. ಆ ವಿಡಿಯೋದಲ್ಲಿ ಬೇಳೆ ಸಾಂಬಾರು ಪುಡಿ ಯಾವ ರೀತಿ ಮಾಡೋದು ಅಂತ ಕೂಡ ಡೀಟೇಲ್ ವಿಡಿಯೋ ಕೂಡ ಹಾಕಿದ್ದೀವಿ. ಆ ಚಾನಲ್ನು ಕೂಡ ನೋಡಿ. ಹೀಗೆ ನೀರನ್ನ ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕ್ಕೋಬೇಕು. ಸಾಂಬಾರಿಗೆ ಹದ ಗಟ್ಟಿ ಎಷ್ಟು ಬೇಕಷ್ಟು ನೋಡ್ಕೊಂಡು ಮಾಡ್ಕೋಬೇಕು. ಇಷ್ಟು ಹದ ಸಾಕು, ಇನ್ನೊಂದು ಸ್ವಲ್ಪ ಹಾಕ್ಕೊಬೇಕು, ತೀರಾ ಗಟ್ಟಿ ಆಗಬಾರ್ದು, ಯಾಕಂದರೆ ಬೇಯೋವಾಗೆಲ್ಲ ಗಟ್ಟಿ ಆಗೋಗುತ್ತೆ. ಹಂಗಾಗಿ ಕಡಲೆ ಸ್ವಲ್ಪ ಹಾಕ್ಕೊಂಡಿರ್ತೀವಲ್ಲ, ಗಟ್ಟಿ ಬರುತ್ತೆ. ಕಡಲೆ ಸ್ವಲ್ಪ ಗಸಗಸೆ ಹಾಕ್ಕೊಂಡಿದ್ದೀನಿ. ಇಷ್ಟು ಹಾಕ್ಕೊಂಡು ಈಗ ಅದ ಆಯ್ತಲ್ವಾ, ಇಷ್ಟು ಅದ ಆದಮೇಲೆ ನಾವೊಂದು ಕ್ಯಾಪ್ನ ಕ್ಲೋಸ್ ಮಾಡಿಕೊಂಡು ಎಷ್ಟು ವಿಷಲ್ ಅಂತ ಅಂದರೆ 3 ರಿಂದ 4 ವಿಷಲ್ ಕೂಗಿಸ್ಕೊಂಡ್ಬಿಡ್ಬೇಕು, ಒಟ್ಟಿಗೆ ಕೂಗಿಸ್ಕೊಂಡ್ಬಿಡ್ಬೇಕು. ಆವಾಗ ಏನಪ್ಪ ಅಂತಂದರೆ ಬೇಳೆ ಇದು ಸಾಂಬಾರ್ದು, ಕಾಳು ಸಾಂಬಾರು ಅದ್ರದ್ದು ಮಸಾಲನೂ ಕೂಡ ಬೇಯುತ್ತೆ, ಜೊತೆಗೆ ಕಾಳು ಕೂಡ ಜೊತೆಗೆ ಬೆಂದಿರುತ್ತೆ. ಆವಾಗ ಬೇಗ ಕೂಡ ಸಾಂಬಾರಾಗುತ್ತೆ. ಒಂದು 3 ರಿಂದ 4 ವಿಷಲ್ ಅಲ್ಲೇ ಕೂಗಿಸ್ಕೊಂಡ್ಬಿಟ್ರೆ ನಾವು ಮತ್ತೆ ಬೇಯಿಸೋ ಅವಶ್ಯಕತೆ ಇರಲ್ಲ. ಇವಾಗ ಅದಾದ್ಮೇಲೆ ಅದು ಕೂಗೋವಷ್ಟರಲ್ಲಿ ನಾವು ಬಜ್ಜಿ ರೆಡಿ ಮಾಡ್ಕೋಬೇಕಲ್ವಾ. ಅದಕ್ಕೋಸ್ಕರ ನೆಂಚೋಕ್ಕೆ ಒಂದು ಬಜ್ಜಿ ಇದ್ರೇನೆ, ಈ ಕಾಳು ಸಾಂಬಾರು, ಹುಳಿ ಸಾಂಬಾರಿಗೆಲ್ಲ ಒಂದು ನೆಂಚೋದಕ್ಕೆ ಅಂತ ಒಂದು ಬಜ್ಜಿ ಬೋಂಡ ಇದ್ರೇನೆ ಚೆನ್ನಾಗಿರೋದು. ಅದಕ್ಕೋಸ್ಕರ ನಾನು ಇವಾಗ ಒಂದು ಮೆಣಸಿನ್ಕಾಯಿ ಬಜ್ಜಿ ಮಾಡೋದಕ್ಕೆ ಅಂತ ಹೇಳಿ
ರೆಡಿ ಮಾಡ್ಕೊಳ್ಳೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ಇವಾಗ ನಾನು ಒಂದು ಬೌಲ್ ಒಂದು ಮಾಮೂಲಿ ಒಂದು ಮೀಡಿಯಮಾಗಿ ಒಂದು ಬೌಲ್ ಅಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನಾನು ಭಾಗ್ಯಲಕ್ಷ್ಮಿ ಬ್ರ್ಯಾಂಡ್ ತೊಗೊಂಡಿರೋದು ಕಡಲೆ ಹಿಟ್ಟು, ಅದು ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಈಗ ಅದಕ್ಕೆ ನಾನು ಅಡುಗೆ ಸೋಡಾನ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ರುಚಿಗೆ ಬೇಕು ಅಷ್ಟು, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಇದಕ್ಕೆ. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಖಾರದ ಪುಡಿ. ನಾನು ಯಾವ ರೀತಿ ಬಜ್ಜಿ ಮಾಡ್ತೀನಿ ಅಂತ ಒಂದ್ಸಲ ನೋಡಿ. ಎಲ್ರಿಗೂ ಬಜ್ಜಿ ಮಾಡೋದಕ್ಕೆ ಬಂದೇ ಬರುತ್ತೆ, ಆದರೆ ನಾನು ಯಾವ ರೀತಿ ಮಾಡೋದು ಅಂತ ನಿಮಗೆ ತಿಳಿಸ್ತಾ ಇದ್ದೀನಿ. ನಾನು ಸಾಂಬಾರು ಅಷ್ಟೇ, ಅವರೆಕಾಳು ಸಾಂಬಾರು ಈ ಥರ ಎಲ್ಲ, ಮತ್ತು ಬಜ್ಜಿನೂ ಅಷ್ಟೇ ನಾನು ಯಾವ ರೀತಿ ಮಾಡೋದು ಅಂತ ನಾನು ತಿಳಿಸ್ತಾ ಇದ್ದೀನಿ. ಎಲ್ರಿಗೂ ಬಜ್ಜಿ ಮಾಡೋಕ್ಕೂ ಬರುತ್ತೆ, ಆದರೆ ಈ ಥರ ಸಾಂಬಾರು ಬರುತ್ತೆ. ಆದರೆ ನಾನು ಒಂಥರ ಈಸಿ ಮೆಥಡಲ್ಲಿ ಈ ಥರ ನಾನು ಮಾಡೋದು ಈ ಥರ, ಹಂಗಾಗಿ ತೋರಿಸ್ತಾ ಇದ್ದೀನಿ. ನಾನು ಇನ್ನೊಂದು ರೀತಿನೂ ಮಾಡ್ತಿದ್ದೆ. ಮುಂಚೆ ಅವರೆಕಾಳು ಮತ್ತು ಆಲೂಗೆಡ್ಡೆ ಬದನೆಕಾಯಿ ಎಲ್ಲ ಹಾಕ್ಬಿಟ್ಟು ಜೊತೆಗೆ ಟೊಮೊಟೊ ಎಲ್ಲ ಹಾಕಿ ಬೇಯಿಸ್ಕೊಂಡು ಆಮೇಲೆ ರುಬ್ಬಿ ಒಗ್ಗರಣೆ ಹಾಕಿ ಆಮೇಲೆ ಬೇಯಿಸ್ಕೊಳ್ತಾ ಇದ್ದೆ. ಟೈಮ್ ಇರೋವಾಗ ಹಂಗೆ ಮಾಡ್ತೀನಿ, ಟೈಮ್ ಇಲ್ಲದೆ ಇರೋವಾಗ ಈ ಥರ ಮಾಡ್ತೀನಿ. ಎರಡೂ ಥರ ಇದು ಬೇಗ ಆಗುತ್ತೆ, ಹಾಗಾಗಿ ಅದು ಸ್ವಲ್ಪ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಒಂದೊಂದ್ಸಲ ಈಸಿಯಾಗಿರುತ್ತಲ್ಲ ಇದನ್ನೇ ಟ್ರೈ ಮಾಡ್ತೀನಿ. ಆದರೆ ಎರಡೂ ಟೇಸ್ಟ್ ಕೂಡ ಒಂದೇ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಇದಕ್ಕೆ ಸ್ವಲ್ಪ ಇದು ಓವಿನ ಕಾಳು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಬಜ್ಜಿಗೆ ಸ್ವಲ್ಪ ಓವಿನ ಕಾಳು ಹಾಕ್ಕೋಬೇಕಲ್ಲ, ಹಾಗಾಗಿ ಟೇಸ್ಟ್ ಘಮಕ್ಕೋಸ್ಕರ ಅದಕ್ಕೋಸ್ಕರ ಓವಿನ ಕಾಳು ಹಾಕ್ಕೊಂಡಿದ್ದೀನಿ. ನೋಡಿಕೊಂಡು ಒಂದು ಹದವಾಗಿ ಗಂಟೆ ಇಲ್ದಿರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಸ್ವಲ್ಪ ಗಟ್ಟಿ ಆಯಿತು ಅಂತ ಅಂದರೆ ಸ್ವಲ್ಪ ನೀರು ಹಾಕ್ಕೊಬೇಕು, ತೀರಾ ಗಟ್ಟಿ ಇರಬಾರ್ದು ನೋಡಿ. ಹೇಗೆ ಅದು ಈ ಮಳೆ ಮೋಡ ಎಲ್ಲ ಇರುತ್ತಲ್ಲ, ಆವಾಗ ಅಂತೂ ಈ ಥರ ಬಜ್ಜಿ ಮಾಡಿಕೊಂಡು ಬೇಳೆ ಸಾಂಬಾರು ಮುದ್ದೆ ಇಟ್ಕೊಂಡು ಊಟ ಮಾಡ್ತಾಯಿದ್ರಂತೂ ಒಂಥರ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಅಂದರೆ ತುಂಬ ಟೇಸ್ಟ್ ಆಗಿರುತ್ತೆ ಮಾತ್ರ ನೋಡಿ. ಮೆಣಸಿನ್ಕಾಯಿನೆಲ್ಲ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಮೆಣಸಿನ್ಕಾಯಿ ಕಟ್ ಮಾಡೋದು ಹೆಂಗೆ ಅಂತ ಎಲ್ರಿಗೂ ಗೊತ್ತೇ ಇದೆ. ಮೆಣಸಿನ್ಕಾಯಿ ಕಟ್ ಮಾಡಿದ್ಮೇಲೆ ಏನು ಮಾಡಬೇಕು ಅಂತಂದರೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೆನೆಸಿ ಬಿಡಬೇಕು. ಅದು ಕುಡಿಯೋ ನೀರು ಹಾಕ್ಕೊಂಡಿರೋದು. ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೆನೆಸಿಟ್ಕೊಂಡ್ರೆ ಉಪ್ಪು ಕೂಡ ಹಿಡಿಯುತ್ತೆ. ಸ್ವಲ್ಪ ಖಾರನೂ ಕಡಿಮೆ ಅನಿಸುತ್ತೆ. ಉಪ್ಪು ಅಂದರೆ ಮೆಣಸಿನ್ಕಾಯಲ್ಲಿ ಸ್ವಲ್ಪ ಖಾರ ಇರುತ್ತಲ್ಲ, ಹಂಗಾಗಿ ಹಂಗೆ ಅನಿಸುತ್ತೆ ನೋಡಿ. ಕುಕ್ಕರ್ ಅಷ್ಟರಲ್ಲಿ ಅದು ಕೂಡ ಬಜ್ಜಿಗೂ ರೆಡಿ ಆಯಿತು, ಅಷ್ಟರಲ್ಲಿ ಸಾಂಬಾರು ಕೂಡ ರೆಡಿ ಆಯಿತು. ನೋಡ್ತಾ ಇದ್ದೀರಲ್ಲ ಎಷ್ಟು ಹಿಂಗೆ ಕುದೀತಾ ಇದೆ ಅಂತ. ಸಾಂಬಾರು ಕೂಗಿದೆ ಅಷ್ಟು ನೋಡ್ತಾ ಇದ್ದೀರಲ್ಲ. ಸಾಂಬಾರು ಎಷ್ಟು ಚೆನ್ನಾಗಾಗಿದೆ ಅಂತ ಅಂದರೆ ಸಖತ್ತಾಗಾಯ್ತು ಸಾಂಬಾರು ಅಂತೂ. ಈ ಸಾಂಬಾರು ಜೊತೆಗೆ ಬಿಸಿ ಬಿಸಿ ಮುದ್ದೆ ಇಟ್ಕೊಂಡು ತಿಂತಾ ಇದ್ರಂತೂ ಸಖತ್ತಾಗಿರುತ್ತೆ ಮಾತ್ರ. ನೋಡ್ತಾ ಇದ್ದೀರಲ್ಲ ನಾನು ಮಾಡಿರೋದು ಈ ಥರ. ಈಗ ಸಾಂಬಾರು ಕೂಡ ಆಗೈತೆ. ಅಷ್ಟರಲ್ಲಿ ನಾನು ಇನ್ನೊಂದೆರಡು ಕಡೆ ಎಲ್ಲ ಅನ್ನ ಕೂಡ ಮಾಡಿಕೊಂಡು ನಾನು ಮುದ್ದೆ ಕೂಡ ಎಲ್ಲ ಮಾಡ್ಕೊಂಡಿದ್ದೆ. ಅಷ್ಟರಲ್ಲಿ ನೋಡಿ ಬಜ್ಜಿ ಕೂಡ ಎಣ್ಣೆ ಇಟ್ಕೊಂಡಿದ್ದೀನಿ, ಬಜ್ಜಿ ಕೂಡ ತೇಲ್ಸ್ಕೊಳ್ತೀನಿ ಅಷ್ಟರಲ್ಲಿ. ಅದೆಲ್ಲ ಆಗುತ್ತಲ್ಲ, ಬಜ್ಜಿ ಕೂಡ ಹಾಕೋಬೇಕು. ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಒಂದೊಂದಾಗಿ ಬಜ್ಜಿ ಮೆಣಸಿನ್ಕಾಯಿನ ಅದ್ದಿ ಅದರಲ್ಲಿ ಹಾಕೋಬೇಕು. ಬಾಣಲಿಗೆ ಹಾಕ್ಕೊಬೇಕು. ನೀಟಾಗಿ ನೋಡಿಕೊಂಡು ಹಾಕ್ಕೊಳ್ಳಿ. ಬಾಣಲಿ ಎಷ್ಟು ಹಿಡಿಯುತ್ತೋ ಅಷ್ಟು ನೋಡ್ಕೊಂಡು ಹಾಕೋಬೇಕು. ನೋಡಿ ಎಲ್ಲವನ್ನು ಈ ಥರ ಹಾಕ್ಕೊಂಡು ಒಂದೊಂದಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಬಜ್ಜಿ ಕಲ್ಲರು. ಬಜ್ಜಿ ಅಂತೂ ನೋಡ್ತಾ ಇದ್ರೇ ತಿನ್ನಬೇಕು ಅನ್ನಿಸ್ತಾ ಇದೆ, ಅಷ್ಟು ಚೆನ್ನಾಗಿದೆ ಟೇಸ್ಟ್ ಅಂತೂ. ಬಜ್ಜಿ ನೋಡ್ತಿದ್ರೇ ಎಲ್ರಿಗೂ ಮೆಣಸಿನ್ಕಾಯಿ ಬಜ್ಜಿ ಅಂದ್ರೇ ತುಂಬ ಇಷ್ಟ. ಎಷ್ಟೊಂದು ಜನ ಮೆಣಸಿನ್ಕಾಯಿ ಬಜ್ಜಿನೇ ಇಷ್ಟಪಡೋದು ಜಾಸ್ತಿ. ನೋಡ್ತಾ ಇದ್ರಲ್ಲ ಈ ಥರ ನೀಟಾಗಿ ಡೀಪ್ ಫ್ರೈ ಮಾಡ್ಕೋಬೇಕು, ಚೆನ್ನಾಗಿರುತ್ತೆ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡು ತೊಗೊಂಡಿದ್ದೀನಿ ನೋಡಿ. ನೀಟಾಗಿ ಕ್ರಿಸ್ಪಿ ಆಗೋ ಥರ ನೋಡಿ. ಮೆಣಸಿನ್ಕಾಯಿ ಎಲ್ಲ ಎಷ್ಟು ಚೆನ್ನಾಗಿ ರೋಸ್ಟ್ ಆಗೈತೆ. ಈ ಥರ ರೋಸ್ಟ್ ಆಗೋ ಥರ ಬೇಯಿಸ್ಕೊಳ್ಬೇಕು ಮೆಣಸಿನ್ಕಾಯಿ. ಅಂದರೆ ಸ್ವಲ್ಪ ತೆಗೆದು ಹಾಕ್ಕೊಂಡಾಗ ತಟ್ಟೆಗೆ ಹಾಕ್ಕೊಂಡಾಗ ಗರಿ ಗರಿಯಾಗಿರಬೇಕು. ಆ ಥರ ಬಜ್ಜಿ ಬೇಯಿಸ್ಕೊಳ್ಬೇಕು. ಅಂದರೆ ಮೆತ್ತಗಾಗಬಾರ್ದು, ಆ ಥರ ಇರಬಾರ್ದು. ಈ ಥರ ನೀಟಾಗಿ ಗರಿ ಗರಿಯಾಗಿರೋ ಥರ ಬೇಯಿಸ್ಕೊಂಡು ತೊಗೊಂಡಿದ್ದೀನಿ ನಾನು.
ಈಗ ನೋಡಿ ಅಷ್ಟರಲ್ಲಿ ಮುದ್ದೆನೂ ಕೂಡ ಮಾಡ್ಕೊಂಡು ತೊಗೊಂಡಿದ್ದೀನಿ. ಬಿಸಿ ಬಿಸಿ ಮುದ್ದೆ ನೋಡ್ತಾ ಇದ್ದೀರಲ್ಲ, ಹೊಗೆ ಹೋಗ್ತಾ ಇದೆ ಮುದ್ದೆನಲ್ಲಂತೂ, ಬಿಸಿ ಬಿಸಿ ಮುದ್ದೆ, ಅದಕ್ಕೆ ಅವರೆಕಾಳು ಸಾಂಬಾರು ನೋಡ್ತಾ ಇದ್ದೀರಲ್ಲ. ಅವರೆಕಾಳು ಸಾಂಬಾರು ಕೂಡ ಚೆನ್ನಾಗಿರುತ್ತೆ ಊಟ ಮಾಡೋದಕ್ಕಂತೂ, ಸಖತ್ತಾಗಿತ್ತು ಮಾತ್ರ. ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ. ನೀವಂತೂ ಮತ್ತೆ ಮತ್ತೆ ಯಾವಾಗೂ ಇದೇ ಥರ ಸಾಂಬಾರು ಮಾಡಿಕೊಂಡು ಬಜ್ಜಿ ಮಾಡಿಕೊಂಡು ತಿಂತಾ ಇರ್ತೀರ. ತುಂಬ ರುಚಿಯಾಗಿರುತ್ತೆ ಬಜ್ಜಿ ಜೊತೆಗೆ ಮತ್ತು ಈ ಕಾಳು ಸಾಂಬಾರು ಜೊತೆಗಂತೂ. ನೋಡಿ ಹೇಗಿದೆ ಸಾಂಬಾರು ಅಂತೂ ನೋಡ್ತಾ ಇದ್ದೀರಲ್ಲ. ಬದನೆಕಾಯಿ, ಮೆಣಸಿನ್ಕಾಯಿ ಎಲ್ಲ, ಬಜ್ಜಿನೂ ಕೂಡ ಚೆನ್ನಾಗಿತ್ತು. ನೋಡಿ ಹೇಗಿದೆ ಮೆಣಸಿನ್ಕಾಯಿಗಳಂತೂ, ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ಅಂದರೆ ಅಷ್ಟು ಚೆನ್ನಾಗಿ ಬಂದೈತೆ. ಬಿಸಿ ಬಿಸಿ ಮುದ್ದೆ ಜೊತೆಗೆ ಈ ಥರ ಮೆಣಸಿನ್ಕಾಯಿ ಬಜ್ಜಿ ಮಾಡಿಕೊಂಡು ಊಟ ಮಾಡ್ತಾಯಿದ್ರೆ ಈ ಚಳಿ ಮಳೆಗಂತೂ ಸಖತ್ತಾಗಿರುತ್ತೆ. ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.